ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾ ಇದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಮತ್ತು ಅನುಪಮ ಸೀರಿಯಲಲ್ಲಿ ಆದ್ಯನ ಬಗ್ಗೆನೇ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ಅವಳು ಯಾವ ತಪ್ಪು ಮಾಡಿರಲ್ಲ. ಅನುಪಮಗೆ ಗೊತ್ತಿರುತ್ತೆ ನನ್ನ ಮಗಳು ತಪ್ಪು ಮಾಡಿರಲ್ಲ ಅಂಥೇಳಿ. ಇವರೆಲ್ಲ ಹೇಳೋದ್ರಿಂದ ಪಾಪ ಅವಳು ಸುಮ್ಮನೆ ನಿಂತಿರ್ತಾಳೆ. ಆದರೆ ಅನುಪಮಗೆ ಪಾಪ ದುಃಖ ಬರ್ತಾ ಇರುತ್ತೆ, ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂಥೇಳಿ. ಆದ್ಯ ಎಷ್ಟೆಲ್ಲ ಹೇಳ್ತಾಳೆ, ಮಮ್ಮಿ ನಾನು ಮಾಡಿಲ್ಲ ಮಮ್ಮಿ, ನಾನು ಮಾಡಿಲ್ಲ ಮಮ್ಮಿ, ನಂಬಿ ಮಮ್ಮಿ ನನ್ನ, ನಂಬಿ ಮಮ್ಮಿ ನನ್ನ ಅಂತ ಹೇಳ್ತಲೇ ಇರ್ತಾಳೆ. ಅಷ್ಟು ಹೇಳಿದ್ರೂ ಅವರೆಲ್ಲರೂ ಸೇರಿಕೊಂಡು ಅವಳನ್ನ ನೀನೇ ಮಾಡಿದ್ದು ನೀನೇ ಮಾಡಿದ್ದು ಅಂತ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ. ಅದಕ್ಕೆ ಆದ್ಯಂಗೆ ಅದನ್ನು ಕೇಳಿ 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 ತಲೆನೋವು ಬಂದುಬಿಡುತ್ತೆ. ಅವಳೇನು ಮಾಡ್ತಾಳೆ ಅಂದರೆ, ಮಮ್ಮಿ ನಾನು ಮಾಡಿಲ್ಲ ಮಮ್ಮಿ, ನಾನು ಏನೂ ಮಾಡಿಲ್ಲ, ನಾನು ಬೆಂಕಿಗೆ ದೂಕಿಲ್ಲ ಮಮ್ಮಿ, ನಾನು ಮಾಡಿಲ್ಲ ಮಮ್ಮಿ, ನಾನು ಸಾಯಿಸೋಕ್ಕೆ ನೋಡಲಿಲ್ಲ ಮಮ್ಮಿ ಅಂತಾಳೆ. ಅಷ್ಟೆಲ್ಲ ಹೇಳಿದ್ರೂ ಅನುಪಮಗೆ ಅದು ನಂಬಿಕೆ ಇರುತ್ತೆ ಮಗಳ ಬಗ್ಗೆ. ಇವರೆಲ್ಲ ಎಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರೆ ನನ್ನ ಮಗಳಿಗೆ ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ. ಈ ಧನು ಅಂತೂ ತುಂಬಾ ಟಾರ್ಚರ್ ಕೊಡ್ತಾಳೆ. ನಾನು ನೋಡೇ ಬಿಟ್ಟೆ ಕಣ್ಣಲ್ಲಿ ಅವಳು ದೂಕಿದ್ದು ಹಾಗೆ ಹೀಗೆ ಅಂತ ಏನೇನೋ ಕತೆ ಕಟ್ಟಿ ಹೇಳ್ಬಿಡ್ತಾಳೆ. ಅದನ್ನೆಲ್ಲ ನಂಬಲ್ಲ ಅನುಪಮ, ನಂಬಕ್ಕೆ ಆಗಲ್ಲ. ಇಲ್ಲ ಇಲ್ಲ ಆ ಥರ ಮಾಡಿರಲ್ಲ ಅವಳು ಅಂತೇಳಿ. ನಿನ್ನ ಮಗಳಲ್ವ, ಅದಕ್ಕೆ ನೀನು ನಂಬಲ್ಲ. ನಿನ್ನ ಮಗಳು ಬೇರೆಯವರಾಗಿದ್ದರೆ ನಂಬ್ತಾ ಇದ್ದೆ, ನಿನ್ನ ಮಗಳಾಗಿರೋದಕ್ಕೆ ನೀನು ನಂಬ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಡ್ತಾರೆ. ಅದ್ರ ಜೊತೆಗೆ ಅಜ್ಜಿನೂ ಸೇರ್ಕೊಳ್ತಾಳೆ, ಎಲ್ಲರೂ ಸೇರ್ಕೊಂಡಂಗೆ. ಪಾಪ ಈ ಹುಡುಗಿ ಅಳುತ್ತೆ. ನಾನು ಕಾಪಾಡೋಕ್ಕೆ ಹೋಗಿದ್ದು, ನಾನು ಬೆಂಕಿಗೆ ತಳ್ಳಿಲ್ಲ, ನಾನು ಕಾಪಾಡೋಕ್ಕೆ ಹೋಗಿದ್ದು ಮಮ್ಮಿ, ನೀವಾದರೂ ಹೇಳಿ ಮಮ್ಮಿ, ನಾನು ಕಾಪಾಡೋಕ್ಕೆ ಹೋಗಿದ್ದು ಅಂತ ಹೇಳುತ್ತೆ. ಅದೆಷ್ಟು ಹೇಳಿದ್ರೂ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಪಾಪ. ಆ ಹುಡ್ಗಿಗೆ ತುಂಬ ಟಾರ್ಚರ್ ಕೊಟ್ಬಿಡ್ತಾರೆ. ಆ ಹುಡುಗಿ ತುಂಬ ಯೋಚನೆ ಮಾಡಿ 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 ಕೊನೆಗೆ ಮೂರ್ಛೆ ಹೋಗ್ಬಿಡ್ತಾಳೆ. ಮೂರ್ಛೆ ಹೋದಾಗ ಅನುಪಮಕ್ಕೆ ಕೋಪ ಬಂದುಬಿಡುತ್ತೆ. ಎಷ್ಟೊಂದು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ. ಅವು ಪಾವನಿ ಅಂತೂ ಬೆರಳು ಮಾಡಿ ತೋರಿಸಿ ಬೈತಾ ಇರ್ತಾಳೆ. ಡಿಂಪಿಗೆ ಹಿಂಗಾಗೋಕ್ಕೆ ಆದ್ಯನೇ ಕಾರಣ, ನೀವು ಆದ್ಯನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳ್ತೀರಾ, ಅವಳಿಗೇನು ಬೈಯಲ್ಲ ಅನ್ನಲ್ಲ, ಅವಳು ಆಡಿದ್ದೇ ಆಟ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂಥೇಳಿ ಈ ಪಾವನಿ ಅಂತೂ ಭಾಳ ಇದು ಮಾಡ್ತಾಳೆ. ಆದ್ರೂ ಅನುಪಮ ಅದನ್ನು ನಂಬಲ್ಲ. ಹೌದಾ, ಹಂಗಾಯ್ತಾ, ಹಂಗೆಲ್ಲ ಮಾಡಿರಲ್ಲ ನನ್ನ ಮಗಳು ಅಂತ ಅವಳು ವಾದಿಸ್ತಾನೆ ಇರ್ತಾಳೆ. ಆಮೇಲೆ ಆದ್ಯ ಅದರಲ್ಲೂ ಇಲ್ಲ ಅಂತೇಳಿ ಎಷ್ಟು ಕೇಳ್ಕೊಂಡ್ರೂ ಇವ್ರು ಕೇಳೋದೇ ಇಲ್ಲ. ಎಲ್ಲರೂ ಒಂದೊಂದು ರೀತಿ ಬಟ್ ಮಾಡಿ ತೋರಿಸ್ತಾನೆ ಇರ್ತಾರೆ. ನಿನ್ನಿಂದ ಏಕೆಂದರೆ ಇವಳು ಬಚಾವ್ ಮಾಡೋಕ್ಕೆ ಹೋದಾಗ ಅವ್ರು ಬಂದಿದ್ದಕ್ಕೂ ಇವಳು ಹೋಗಿ ಅವಳನ್ನ ಬಚಾವ್ ಮಾಡೋಕ್ಕೆ ಹೋಗಿದ್ದಕ್ಕೂ ಕರೆಕ್ಟಾಗಿಬಿಡುತ್ತೆ. ಮಗುನ ಕಾಪಾಡ್ತಾಳೆ, ಮಗು ಸಿಕ್ಕಾಕೊಂಡಿರುತ್ತೆ, ಮಗುನ ಕಾಪಾಡ್ತಾಳೆ, ಮಗುನ ಎಳ್ಕೊಂಡು ಬರ್ತಾಳೆ. ಇವೆಲ್ಲ ಆಗ್ತಾ ಇರ್ತವೆ. ಖುಷಿ ಅಂತೂ ನಂಬಲ್ಲ, ಆದ್ಯ ಹಂಗೆ ಮಾಡಿರಲ್ಲ ಅಂತೇಳ್ಬಿಟ್ಟು. ಮೀನು ನಂಬಲ್ಲ, ಆದ್ಯ ಹಂಗೆ ಮಾಡಿರಲ್ಲ, ಪಾಪ ಅವಳು ಒಳ್ಳೆ ಹುಡುಗಿ, ಆ ಥರ ಎಲ್ಲ ಮಾಡಲ್ಲ. ಅವಳೇ ಹೋಗಿ ಪಾಪನ ಕಾಪಾಡಿದ್ದಾಳೆ. ಅದರಲ್ಲಿ ಅವಳೇ ಅದು ಹೆಂಗೆ ಡಿಂಪಿನ ಬೆಂಕಿ ನುಗ್ಗೋಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಅವರು ಕೂಡ ಹೇಳ್ತಾರೆ. ಆದ್ರೂ ಇವರು 4 ಜನ ಅವಳ ಮೇಲೆ ತುಂಬಾ ಟಾರ್ಚರ್ ಕೊಡ್ತಾರೆ. ಆ ಟಾರ್ಚರ್ನ ತಡಿನಾರದೆ ಪಾಪ ಆ ಹುಡುಗಿ ಮೂರ್ಛೆ ಹೋಗ್ಬಿಡುತ್ತೆ. ಮೂರ್ಛೆ ಹೋದಾಗ ಅನುಪಮಗೆ ಭಾಳ ಬೇಜಾರಾಗೋಗುತ್ತೆ. ನನ್ನ ಗಂಡ ನೋಡಿದ್ರೆ ಬೇರೆ ಎಲ್ಲೋ ಹೋಗಿದ್ದಾರೆ, ನನ್ನ ಮಗಳಿಗೆ ಈ ಥರ ಇವರೆಲ್ಲ ಹೀಗಂದು ಆ ಹುಡುಗಿ ಮೂರ್ಛೆ ಹೋಗಂಗೆ ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ಭಾಳ ಕೋಪ ಬಂದುಬಿಡುತ್ತೆ ಅನುಪಮಗೆ. ಅವಳು ತುಂಬಾ ಹೇಳಿ ಹೇಳಿ ನೋಡ್ತಾಳೆ, ಸುಮ್ಮನೆ ಇರಿ ಮಾತಾಡಬೇಡಿ ಅಂತ ಇಷ್ಟೆಲ್ಲ ಹೇಳ್ತಾಳೆ. ಆದರೆ ಎಲ್ಲ ಬೊಟ್ಟು ಮಾಡಿ ತೋರಿಸ್ತಾ ಇರ್ತಾರೆ. ಅದನ್ನು ಅಂತೂ ತೀರಾ ಅತಿಯಾಗಿ ಆಡ್ತಾಳೆ. ನಿನ್ನ ಮಗಳೇ ಹಿಂಗೆ ಮಾಡಿದ್ದು, ನಿನ್ನ ಮಗಳೇ ಡಿಂಪಿನ ನೂಕಿದ್ದು, ನಿನ್ನ ಮಗಳೇ ಡಿಂಪಿನ ಸಾಯ್ಸಕ್ಕೆ ನೋಡಿದ್ದು, ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಅಂತೆಲ್ಲ ಹೇಳ್ಬಿಡ್ತಾಳೆ. ಅದನ್ನು ನೋಡಿದ ತಕ್ಷಣವೇ, ಅದನ್ನು ಕೇಳಿದ ತಕ್ಷಣವೇ ಅನುಪಮಗೆ ಸಿಟ್ಟು ನತ್ತಿಗೇರಿಬಿಡುತ್ತೆ. ಅವಳು ಇನ್ನು ಸುಮ್ಮನಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಮಗಳ ಬಗ್ಗೆ ಯಾರಾದರೂ ಒಂದು ಮಾತು ಕೂಡ ಆಡಿದ್ರೆ ನಾನು ಸುಮ್ಮನಿರಲ್ಲ. ನನ್ನ ಮಗಳು ಅಂಥದ್ದೇನೂ ಮಾಡಿಲ್ಲ ಅಂತ. ಪಾವನಿ ಏನಕ್ಕೆ ವಹಿಸ್ಕೊತೀರಾ, ಅವಳೇ ಮಾಡಿದ್ದು, ನಾನೇ ನೋಡಿದೆ ಅವಳು ಮಾಡ್ತಾ ಇರೋದು ಹಾಗೆ ಹೀಗೆ ಅಂತಾಳೆ. ಆವಾಗ ಇನ್ನೂ ಅನುಪಮಗೆ ಸಿಟ್ಟು ಬಂದುಬಿಡುತ್ತೆ. ಅನುಪಮ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ, ನೀನೇನು ನೋಡಿದೀಯಾ,
ಆದ್ಯ ಆ ಥರ ಮಾಡೋ ಹುಡುಗಿನೇ ಅಲ್ಲ, ಅವಳು ಮಾಡೋದೇ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಪಾವನಿ ಸುಮ್ಮನೆ ನಿಂತ್ಕೋತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.